ಅಣ್ಣನ ಆಸ್ತಿ ಮೇಲೆ ಸಹೋದರಿಯರೇ ಕಣ್ಣು ಹಾಕಿದ್ರು. ಸೈಟ್ಗಾಗಿ ಅತ್ತಿಗೆಯನ್ನೇ ಇರಿದು ಕೊಂದ್ರು. ಪೊಲೀಸರ ಬಲೆಗೆ ಬಿದ್ದ ಕಿಲಾಡಿ ನಾದಿನಿಯರು. ಕೆಆರ್ಪುರಂನಲ್ಲಿ ಯುವಕನ ಮೇಲೆ ಖಾಕಿ ತೊಟ್ಟವರ ದರ್ಪ. ಹೆಲ್ಮೆಟ್ ಹಾಕದ್ದಕ್ಕೆ ವಾಕಿ ಟಾಕಿಯಿಂದ ಪ್ರಹಾರ. ಪ್ರತಿಭಟನೆ ಬಳಿಕ ಇಬ್ಬರು ಪೊಲೀಸರು ವಜಾ. ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆಯ ಬರೆ. ಕಾಫಿ ತಿಂಡಿಯ ದರ ಹೆಚ್ಚಳಕ್ಕೆ ಚಿಂತನೆ. ದುಬಾರಿಯಾಗಲಿದೆ ಹೋಟೆಲ್ ತಿನಿಸು. ಬಡತನದಲ್ಲೂ ಸೇವಾಶ್ರಮ ನಡೆಸ್ತಿರೋ ಹೃದಯವಂತ. ಮಗಳ ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಟ. ಶಿವಶಂಕರ್ಗೆ ಬೇಕಿದೆ ದಾನಿಗಳ ನೆರವಿನ ಹಸ್ತ. ಚಿತ್ರಕಲಾ ಪರಿಷತ್ನಲ್ಲಿ ಬಣ್ಣ ಬಣ್ಣದ ಚಿತ್ತಾರ, ಅಂದದ ಆಭರಣ, ಗೃಹಾಲಂಕಾರ ಸಾಮಗ್ರಿಗಳ ವಯ್ಯಾರ. ಇದು ಟಿಬೆಟ್ ಫೆಸ್ಟ್ನ ಶೃಂಗಾರ. ಅತ್ತಿಗೆ ತಾಯಿಗೆ ಸಮಾನ ಅಂತಾರೆ. ಅತ್ತಿಗೆಯನ್ನ ಎಲ್ಲರೂ ಗೌರವದಿಂದ ಕಾಣ್ತಾರೆ. ಆದ್ರೆ ಇಬ್ರು ಕಿಲಾಡಿ ನಾದಿನಿಯರು ಆಸ್ತಿ ಆಸೆಗೆ ಅಣ್ಣನ ಹೆಂಡತಿಯನ್ನೇ ಕೊಂದು ಜೈಲು ಪಾಲಾಗಿದ್ದಾರೆ. ದಿನಾಂಕ ಮೇ 30. ಸಮಯ ಬೆಳಗ್ಗೆ 10 ಗಂಟೆ. ಅತ್ತಿಗೆಗೆ ಇಟ್ರು ಮುಹೂರ್ತ. ಅಂದು ಮೇ 30ರ ಬೆಳಗ್ಗೆ 10 ಗಂಟೆ ಸಮಯ. ದೇವರ ಚಿಕ್ಕನಹಳ್ಳಿಯ ಮನೆಯೊಂದರಲ್ಲಿ ಮಗು ಅಳ್ತಾ ಇತ್ತು. 1.5 ವರ್ಷದ ಕಂದಮ್ಮನ ಎದುರು ಅಮ್ಮನ ಹೆಣ ಬಿದ್ದಿತ್ತು. ಹೌದು, ಪುಟ್ಟ ಮಗುವಿನೆದುರೇ ತಾಯಿ ಹಾಜಿರಾಬಾನುಳ ಕತ್ತು ಕೊಯ್ದು ಕೊಲೆ ಮಾಡಲಾಗಿತ್ತು. ಅಷ್ಟಕ್ಕೂ ಈ ಕೊಲೆಯ ಹಿಂದಿರೋರು ಯಾರು ಗೊತ್ತಾ? ಕೊಲೆಯಾದ ಗೃಹಿಣಿಯ ಸ್ವಂತ ನಾದಿನಿಯರು. ಕೊಲೆ ನಡೆದು 1 ತಿಂಗಳ ಬಳಿಕ ಮೈಕೋಲೇಔಟ್ ಠಾಣೆ ಪೊಲೀಸರು ಮರ್ಡರ್ ಮಿಸ್ಟರಿಯನ್ನ ಭೇದಿಸಿದ್ದಾರೆ. ಹಾಜಿರಾಬಾನುವನ್ನ ಹತ್ಯೆ ಮಾಡಿದ ನಿಗಾರ್ ಸುಲ್ತಾನ್ ಹಾಗೂ ಮೊಹಿನಾ ಕೌಸರ್ಗಳನ್ನ ಬಂಧಿಸಿದ್ದಾರೆ. ಗೊತ್ತಿಲ್ಲ ಸರ್, ಅದು ಏನಕ್ಕೆ ಒಂದು ಜಗಳ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಕತೆ ಹೇಳಿ ಥರ ಇಬ್ಬರು ಬಂದು ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ. ಅದೇ ನಮ್ಮ ಗಂಡನ ತಂಗಿಗಳಿಬ್ಬರು, ನಮ್ಮ ಮಾವನ ತಂಗಿಗಳಿಬ್ಬರು ಬಂದು ಥರ ಮರ್ಡರ್ ಮಾಡಿದ್ದಾರೆ. ಹೀಗೆ ಅಮಾಯಕರಂತೆ ನಿಂತಿರುವ ಇವರೇ ಅತ್ತಿಗೆಯನ್ನ ಕೊಂದ ಪಾಪಿಗಳು. ಈ ಕೊಲೆಗೆ ಕಾರಣವಾಗಿದ್ದು ಹಾಜಿರಾಬಾನು ಗಂಡ ಸೈಯದ್ ಬಾಷಾನ ಆಸ್ತಿ. ಸೈಯದ್ ಬಾಷಾ ಬೆಂಗಳೂರಿನಲ್ಲೇ 2 ಸೈಟ್ ಸಂಪಾದಿಸಿದ್ದ. ಸೈಟ್ಗಾಗಿ ಮೊಹಿನಾ ಕೌಸರ್ ಮತ್ತು ನಿಗಾರ್ ಸುಲ್ತಾನ್ ಯಾವಾಗಲೂ ಜಗಳವಾಡ್ತಾ ಇದ್ರು. ಮೇ 30ರಂದು ಆಸ್ತಿ ವಿಚಾರವಾಗಿ ಆರಂಭವಾದ ಜಗಳ ವಿಕೋಪಕ್ಕೆ ತಿರುಗಿದೆ. ಆಗ ಇಬ್ಬರು ನಾದಿನಿಯರು ಸೇರಿ ಅತ್ತಿಗೆಯ ಕತ್ತನ್ನ ಚಾಕುವಿನಿಂದ ಕೊಯ್ದು ಕೊಲೆ ಮಾಡಿದ್ದಾರೆ. ನಾವು ಮನೇಲಿ ಬೆಳಗ್ಗೆ ಹೊರಟೋಗಿದೆ. ಆ ಟೈಮಲ್ಲಿ ಅವ್ರು ಬಂದು ಮಾಡಿದ್ದಾರೆ. ಏನು ಮಾಡಿಲ್ಲ ಗೊತ್ತಿಲ್ಲ, ಈಗ ಗೊತ್ತಾಗಿದೆ. ಅವರು ಇಬ್ಬರು ಜನ ಬಂದು ಮಾಡಿದಂತೆ. ಏನಕ್ಕೆ ಮಾಡಿದೆ ಅವರು ಕರೆಕ್ಟ್ ಹೇಳ್ತಾ ಇಲ್ಲ. ಆವಾಗ ಗಲಾಟೆ ಇತ್ತು, ಮನೆ ಗಲಾಟೆ ಯಾವಾಗ ಇರ್ತಾಯಿತ್ತು. ಡೌಟ್ ಇತ್ತು ಅವ್ರ ಮೇಲೆ, ಅದೇ ಡೌಟ್ ಹೇಳಿದೆ. ಒಟ್ಟಿನಲ್ಲಿ ಅಣ್ಣನ ಆಸ್ತಿಯ ಆಸೆಗೆ ಬಿದ್ದ ತಂಗಿಯರು ತಾಯಿ ಸಮಾನಳಾದ ಅತ್ತಿಗೆಯನ್ನೇ ಮುಗಿಸಿ ಜೈಲು ಸೇರಿದ್ದಾರೆ. ಇತ್ತ ಸೈಯದ್ನ 3 ಹೆಣ್ಣು ಮಕ್ಕಳು ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. ಬೆಂಗಳೂರಿನಿಂದ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅವನು ಸಂಚಾರಿ ನಿಯಮ ಉಲ್ಲಂಘಿಸಿದ್ದ. ಪೊಲೀಸರು 500 ರೂಪಾಯಿ ದಂಡ ಕೂಡ ವಿಧಿಸಿದ್ರು. ಜೇಬಲ್ಲಿ ಹಣ ಇಲ್ಲ, ಮನೆಗೆ ಹೋಗಿ ತರ್ತೀನಿ ಎಂದಿದ್ದಕ್ಕೆ ವಾಕಿ ಟಾಕಿಯಿಂದ ಥಳಿಸಿದ್ದಾರೆ. ಹೀಗೆ ಗಾಯದ ಗುರುತು ತೋರಿಸ್ತಾ ಇರೋ ಯುವಕ ಸೈಯದ್ ಇಮ್ರಾನ್ ಕೆಆರ್ಪುರಂನ ದೇವಸಂದ್ರ ನಿವಾಸಿ. ನಿನ್ನೆ ಇವನ ಚಿಕ್ಕಮ್ಮ ಮೃತಪಟ್ಟಿದ್ರು. ಅಂತಿಮ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡ ಇಮ್ರಾನ್ ಇಂದು ಬೆಳಗ್ಗೆ ತಾಯಿ ಹಾಗೂ ತಮ್ಮನ ಜೊತೆ ಬೈಕ್ನಲ್ಲಿ ಬರ್ತಾ ಇದ್ದ. ಇಮ್ರಾನ್ ಹೆಲ್ಮೆಟ್ ಹಾಕಿರ್ಲಿಲ್ಲ, ಜೊತೆಗೆ ಬೈಕ್ನಲ್ಲಿ ಮೂವರಿದ್ರು. ವೆಂಗಯ್ಯನ ಕೆರೆ ಬಳಿ ಬೈಕ್ ತಡದ ಸಂಚಾರಿ ಪೊಲೀಸ್ ಪೇದೆ 500 ರೂಪಾಯಿ ದಂಡ ಕಟ್ಟುವಂತೆ ಹೇಳಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಪೇದೆ ಇಮ್ರಾನ್ ಅನ್ನ ಥಳಿಸಿದ್ರಂತೆ. ನಾನು ನಮ್ಮಮ್ಮ ನನ್ನ ತಮ್ಮ
3 ಜನ ಮನೆಗೆ ಹೋಗಿ ಬರ್ತಾ ಇದ್ರಿ, ಗಾಡಿ ನಿಲ್ಸು ಅಂದರು. ಈಗ ನಮ್ಮ ಅಮ್ಮ ಇದ್ರು, ನಮ್ಮಮ್ಮ ನಿಲ್ಸು ಪೊಲೀಸನು ಗಾಡಿ ನಿಲ್ಸು ಅಂತ. ನಾನೇನು ಮಾಡಿದೆ, ಗಾಡಿ ಸ್ವಲ್ಪ ಸ್ಲೋ ಮಾಡಿದೆ. ನಾನು ಸ್ಲೋ ಮಾಡಿ ಗಾಡಿ ನಿಲ್ಸಿಲ್ಲ ಅಂತ ಹೇಳ್ಬಿಟ್ಟಿದ್ದೆ, ಎತ್ತಿದ್ದೆ, ಇಲ್ಲಿ ಹೊರಟ್ಬಿಟ್ಟ, ಇಲ್ಲಿ ಬ್ಲಡ್ ಬರೋಂಗಿಲ್ಲ ವಾಕಿ ಟಾಕಿಯಲ್ಲಿ. ನಾನು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ಅಪ್ಪಗೆ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಅಲ್ಗೋದೆ. ಅಲ್ಲೋಗ್ಬಿಟ್ಟು ಏನು ಕೊಡಿದೆ ಅಂದರೆ, ನಾನು ತಿಮ್ಮಣ್ಣ ಅವ್ರ ಅಳಿಯ, ನಾನು ಹೇಳೋದೇ ರೂಲ್ಸ್ ರೆಗ್ಯುಲೇಷನು, ನೀವೇನಕ್ಕೆ ಹಿಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ. ಸರಿ ಅಂತ ಹೇಳ್ಬಿಟ್ಟು ಯಾರೋ 5 ಜನ ಬಂದರು, ಕ್ರೈಮರ್ ಬಂದ್ಬಿಟ್ಟಿದೆ ನೋಡಿ, ಹೊಡೆದಿರೋದು ಇದು, ಕ್ರೈಮರ್ ಹೊಡೆದಿರೋದು ಇದು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಯುವಕನ ಸಂಬಂಧಿಕರು ಹಾಗೂ ಸ್ಥಳೀಯರು ಕೆಆರ್ ಪುರಂ ಸಂಚಾರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ರಾಷ್ಟ್ರೀಯ ಹೆದ್ದಾರಿ 4 ತಡೆದು ಪ್ರತಿಭಟಿಸಿದ್ರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ಯುದ್ಧ ನಡೆಯಿತು. 5 ಜನ ಮತ್ತಿನ್ಯಾರೋ ಪೊಲೀಸ್ ಅಲ್ವಾ ಅಂತವರು. ಪೊಲೀಸ್ ಇಲ್ಲ ಅಂದಮೇಲೆ ಅವನು ಪೊಲೀಸ್ ಲಾಠಿ ಹಿಡ್ಕೊಂಡು ಮನುಷ್ಯನ ಗೋಡೆ ಅಂತ ಕರ್ತವ್ಯ ಏನಿದೆ ಅವನಿಗೆ? ಪೊಲೀಸ್ ಡ್ಯೂಟಿ ಪೊಲೀಸ್ ಮಾಡಬೇಕು, ಬೇರೆಯವ್ನು ಬಂದು ಡ್ಯೂಟಿ ಮಾಡೋಂಥ ಕರ್ತವ್ಯ ಪೊಲೀಸವ್ರು ಯಾರು ಕೊಟ್ಟಿಲ್ಲ. ಹಂಗಂದ್ರೆ ಎಲ್ಲ ಲಾಠಿ ಇಟ್ಕೊಂಡು ಮಾಡಿದ್ರೆ ಪೊಲೀಸ್ ಡ್ಯೂಟಿ ಆಗುತ್ತಾ? ಆಗೋದಿಲ್ಲ. ಆ ಥರ ರೈಟ್ಸು ಪೊಲೀಸ್ಗೆ ವುಮೆನ್ಸ್ ಗೋಡೆ ರೈಟ್ಸ್ ಇಲ್ಲ. ಅವ್ರು ಏನಕ್ಕೆ ಹೊಡೆದ್ರು? ಯಾವ ಕಾರಣದ ಮೇಲೆ ಹೊಡೆದ್ರು? ಯಾವ ಬೇಸ್ ಮೇಲೆ ಹೊಡೆದ್ರು? ಒಬ್ಬನಿಗೆ ಹೊಡೆದ್ರು, ಫೈನ್ ಕೇಳಿದಕ್ಕೆ ಹೊಡೆದ್ರು, ಓಕೆ. ಅವ್ರ ತಾಯಿ, ಅವ್ರ ತಂದೆ, ಅವ್ರ ಮಗ ಬಂದು ಏನಕ್ಕೋಸ್ಕರ ಹೊಡೆದ್ರು ಅವ್ರಿಗೆ? ನಮ್ಗೆ ಅದ್ರ ರೀಸನ್ ಬೇಕು. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಸಂಚಾರಿ ಡಿಸಿಪಿ ರಾಜೇಂದ್ರ ಪ್ರಸಾದ್ ತಪ್ಪಿತಸ್ಥ ಎಎಸ್ಐ ಮಹದೇವಯ್ಯ ಹಾಗೂ ಪೇದೆ ಚಂದ್ರಶೇಖರ್ನನ್ನ ಅಮಾನತುಗೊಳಿಸಿರುವುದಾಗಿ ತಿಳಿಸಿದರು. ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್, ಇದು ಆಗಬಾರ್ದಾಗಿತ್ತು. ಅವರು ಈ ಮೋಟರ್ ಸೈಕಲ್ ಅವರು ತ್ರಿಬಲ್ ರೈಡ್ ಬರ್ತಾಯಿದ್ರು, ಹೆಲ್ಮೆಟ್ ಇಲ್ಲ, ತ್ರಿಬಲ್ ರೈಡ್ ಬರ್ತಿದ್ರು. ಸೊ ಅವ್ರ ಮುಂದೆ ವೈಲೇಷನ್ ಆಗಿದ್ದಾಗ ನಿಲ್ಲಿಸಿ ಕೇಳಿದ್ದಾರೆ. ಹಿಂಗೆ ಮಾತಿಗೆ ಸ್ವಲ್ಪ ಈ ಥರ ಒಂದು ವರ್ಬಲ್ ಆಗಿ ಒಂದು ಇಬ್ಬರಿಗೂ ವಾಗ್ದ ಆಗಿ ಕಡೆಗೆ ಇವರು ಎನ್ರೇಜ್ ಆಗಿ ಹೊಡೆದಿದ್ದಾರೆ. ಒಂದು ಸ್ವಲ್ಪ ತಲೆಗೆ ಗಾಯ ಆಗಿದೆ. ಇವರಿಬ್ಬರನ್ನ ಸಸ್ಪೆಂಡ್ ಮಾಡಿದ್ವಿ. ಈ ಭಾಗದಲ್ಲಿ ಪೊಲೀಸರ ವಸೂಲಿ ದಂಧೆ ಹೆಚ್ಚಾಗಿದೆ ಅನ್ನೋದು ಸ್ಥಳೀಯರ ಆರೋಪ. ಒಟ್ಟಲ್ಲಿ ಇಮ್ರಾನ್ ಸಂಚಾರಿ ನಿಯಮಗಳನ್ನ ಉಲ್ಲಂಘಿಸಿದ್ದು ನಿಜವಾಗಿದ್ರೂ ಅವನ ಮೇಲೆ ಪೊಲೀಸರು ಪ್ರಹಾರ ಮಾಡಿದ್ದು ಮಾತ್ರ ಸರಿಯಲ್ಲ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಆನೇಕಲ್ ಮಂಜುನಾಥ್, ಸುವರ್ಣ ನ್ಯೂಸ್. ಕಷ್ಟದಲ್ಲಿದ್ದೀನಿ, ಆಶ್ರಯ ಕೊಡಿ ಅಂತ ಬಂದ ಕದೀಮನೊಬ್ಬ ದೇವರ ಹುಂಡಿಗೆ ಕನ್ನ ಹಾಕಿದ್ದಾನೆ. ಆನೇಕಲ್ ತಾಲೂಕು ಹುಸ್ಕೂರಿನಲ್ಲಿ 50 ವರ್ಷದ ವ್ಯಕ್ತಿಯೊಬ್ಬ ಆಶ್ರಯ ಕೇಳಿಕೊಂಡು ಬಂದಿದ್ದ. ಮಕ್ಕಳು ನನ್ನನ್ನ ಮನೆಯಿಂದ ಹೊರಹಾಕಿದ್ದಾರೆ. ಇವತ್ತು ರಾತ್ರಿ ಈ ದೇವಸ್ಥಾನದಲ್ಲಿ ಮಲಗಲು ಅವಕಾಶ ಕೊಡಿ ಅಂತ ಅಂಗಲಾಚಿದ. ನಂತರ ಗ್ರಾಮಸ್ಥರು ದೇವಾಲಯದ ಆವರಣದಲ್ಲಿ ಮಲಗಲು ಚಾಪೆ ದಿಂಬು ಕೊಟ್ರು. ತಡರಾತ್ರಿ 12:50 ಸುಮಾರಿಗೆ ಈತ ರಾಡ್ನಿಂದ ದೇವಾಲಯದ ಬಾಗಿಲು ಮುರಿದು ಕಾಣಿಕೆ ಹುಂಡಿ ಸಮೇತ ಪರಾರಿಯಾಗಿದ್ದಾನೆ. ದೇವಾಲಯದ ಹಿಂಭಾಗದಲ್ಲಿರುವ ಶಾಲಾ ಆವರಣದಲ್ಲಿ ಹುಂಡಿಯನ್ನ ಬಿಟ್ಟು ಅದರಲ್ಲಿದ್ದ ಹಣವನ್ನ ತೆಗೆದುಕೊಂಡು ಹೋಗಿದ್ದಾನೆ. ಇವನ ಕೃತ್ಯ ದೇವಸ್ಥಾನದಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಿಲಿಯಮ್ಮ ಮಾಡ್ಕೊಂಡ್ರ ಪರಿಚಯಸ್ಥ ಅಂತ ನಂಬಿ ಅವರೆಲ್ಲ ಅವನ ಜೊತೆ ಚೀಟಿ ವ್ಯವಹಾರ ನಡೆಸಿದ್ರು. ಆದರೆ ಲಕ್ಷಾಂತರ ರೂಪಾಯಿ ಚೀಟಿ ಕಾಸು ಇಸ್ಕೊಂಡ ಆತ ಕೊನೆಗೆ ಸೈಲೆಂಟ್ ಆಗಿ ಕಣ್ಮರೆಯಾಗಿದ್ದಾನೆ. ಇದರಿಂದ ಕಂಗಾಲಾದ ವಂಚಿತರು ಮಾಡಿದ್ದೇನೋ ಗೊತ್ತಾ? ಈ ಸ್ಟೋರಿ ನೋಡಿ. ಆತಂಕದಲ್ಲಿರೋ 100 ಜನ, ಕಣ್ಣೀರಿಡ್ತಾ ಇರೋ ಮಹಿಳೆಯರು. ಈ ದೃಶ್ಯ ಕಂಡು ಬಂದಿದ್ದು ನಾಗರಬಾವಿಯ ಜಂಕ್ಷನ್ ಬಳಿಯ ಮಲ್ಲತಹಳ್ಳಿಯಲ್ಲಿ. ಇವರೆಲ್ಲ ಕಾಸು ಕಳೆದುಕೊಂಡು ಕಂಗಾಲಾಗಿರೋರು. ಇವರ ಬೆವರಿನ ದುಡ್ಡನ್ನ ತಿಂದು ಹಾಕಿದೋನ ಹೆಸರು ಕುಮಾರ್. ಜ್ಞಾನಭಾರತಿ ಕ್ವಾರ್ಟರ್ಸ್ ನಿವಾಸಿ ಕುಮಾರ್ ಕೆಲವು ವರ್ಷಗಳಿಂದ ಚೀಟಿ ವ್ಯವಹಾರವನ್ನ ನಡೆಸ್ತಾ ಇದ್ದ. ಚೀಟಿ ಕಾಸು ಅಂತ ಸುತ್ತಮುತ್ತಲಿನ 100 ಜನರಿಂದ ಕೋಟ್ಯಾಂತರ ರೂಪಾಯಿಯನ್ನ ಈಸ್ಕೊಂಡಿದ್ದ. ಆದ್ರೆ ಕಳೆದ 5-6 ತಿಂಗಳಿಂದ ಕುಮಾರ್ ನಾಪತ್ತೆಯಾಗಿದ್ದಾನೆ. ದುಡಿದ ಹಣವನ್ನೆಲ್ಲ ಕುಮಾರ್ನ ಹುಂಡಿ ಸೇರಿಸಿದ್ದ ಜನರು ಇವತ್ತು ಬೇರೆ ದಾರಿ ಕಾಣದೆ ಕೆಂಗುಂಟೆ ಸಿಗ್ನಲ್ ಬಳಿಯ ಕುಮಾರನ ಮಾವನ ಮನೆಗೆ ಮುತ್ತಿಗೆ ಹಾಕಿದ್ರು.
ಹೆಂಗ್ ನಂಬೋದು ನಾವು ಚೀಟಿಯವ್ರಿಗೆ ಹೆಂಗ್ ನಂಬೋದು ಬಡಪಾಯಿಗಳು ಎಲ್ಲ ಒಂದು ಬರುತ್ತಲ್ಲ ಒಂದು ಮದುವೆ ಮುಂಚೆಗೆ ಆಗುತ್ತೆ ಒಂದು ಸೈತಾನಕ್ಕೆ ಆಗುತ್ತೆ ಏನೋ ಒಂದು ಕಾರ್ಯ ಮಾಡೋಕ್ಕಾಗುತ್ತೆ ಅಂದ್ರೆ ಹೆಂಗ್ ನಂಬೋದು ನಾವು ಎಷ್ಟು ಲಕ್ಷ ಚೀಟಿಗೆ ಕಟ್ಟಿದ್ದು ಚೀಟಿನ ಮದುವೆಗೆ ಅಂತ ಹಾಕಿದ್ದು ಕೊಟ್ಟೇ ಇಲ್ಲ. ಚೀಟಿ ನಡೆಸ್ತಾ ಇದ್ದ 8 ತಿಂಗಳಿಂದ ಚೀಟಿ ಮುಗೀತು ಸರ್. ತಿಂಗಳಿಗೆ ನಮ್ಮ ಫ್ರೆಂಡ್ ಇದ್ದ ಒಂದು 35,000 ಕಟ್ತಾ ಇದ್ವಿ. ನಾವೊಂದು 12 ಒಂದು 8 24 ಒಟ್ಟು 60,000ವರೆಗೂ ತಿಂಗಳು ಕಟ್ತಾ ಇದ್ವಿ ಸರ್. ಅವನಿಗೆ 8 ತಿಂಗಳಿಂದ ಚೀಟಿ ಮುಗೀತು. ಸ್ವಲ್ಪ ಚೀಟಿ ಅದು ಮುಗ್ದಿದ್ದನ್ನ ಮೋಲ್ಡ್ ಹಾಕ್ಬಿಟ್ಟು ಕೊಡ್ತೀನಿ ಅಂತಂದ. ನಮ್ಗೆ 14 ವರ್ಷದಿಂದ ಅವ್ನು ಪರಿಚಯ ಇದ್ದ. ಇವಾಗ ಇಷ್ಟು ಮೋಸ ಮಾಡ್ತಾ ಇದ್ದಾನೆ. ಕೇಳಕ್ಕೆ ಬಂತೆ ಅಂತಂದರೆ ಹುಷಾರಿಲ್ಲ ನನಗೆ, BP ಶುಗರ್ ಎಲ್ಲ ಥರ ಇದೆ. ಎಳ್ದು ಅವ್ರ ಬಾಮ ಇದ್ದ, ಎಳ್ದು ಕೆಳಗಡೆ ಗೇಟ್ವರೆಗೂ ತಂದು ಬಿಟ್ಬಿಟ್ಟ. ಒಬ್ಬೊಬ್ಬರು ತಿಂಗಳಿಗೆ ತಲಾ 30,000ರಿಂದ 50,000 ರೂಪಾಯಿವರೆಗೂ ಚೀಟಿ ಹಣವನ್ನ ಕಟ್ತಾ ಇದ್ರು. ಆದ್ರೆ ಚೀಟಿ ಮುಗಿದ್ರು ಹಣ ವಾಪಸ್ ಕೊಡದೆ ಸಬೂಬು ಹೇಳ್ತಾ ಇದ್ದ ಕುಮಾರ್ ಈಗ ತಲೆಮರೆಸಿಕೊಂಡಿದ್ದಾನೆ. ಮೋಸ ಹೋದ ಜನರೆಲ್ಲ ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನನಗೆ ಒಂದು ಕಮ್ಮಿ ಅಂದ್ರೆ ಒಂದು 20-25 ವರ್ಷದಿಂದನೂ ಪಕ್ಕ ದೋಸು. ಯಾವಾಗಲೂ ನಾನು ಟೈಲರ್ ಅಂಗಡಿ ಇಟ್ಕೊಂಡಿದ್ದೀನಿ. ನಾನು ತುಂಬಾ ನನ್ನ ಕ್ಲೋಸು. ಅವನು ನನ್ನ ಅಂಗಡಿಲೇ ಬಂದು ಕೂತ್ಕೊಂಡು ಯಾವಾಗಲೂ ಕೇಳೋರು ಏನೋ ಪಕ್ಕ ದೋಸ್ತು ನಿಮ್ಮಂಥದ್ದು ನಿನ್ನ ಅಂಗಡಿಲಿ ಇಷ್ಟು ಚೆನ್ನಾಗಿದ್ದವನು ಅವನು ನಿನಗೆ ಮೋಸ ಮಾಡೋನಲ್ಲ ಅಂತ ಕೇಳ್ತಾರೆ. ಬಟ್ ಏನು ಮಾಡಿದೆ ಅಷ್ಟು ನಂಬಿಟ್ಟು ನಾನು ಬೇರೆಯವ್ರ ಹತ್ರ ಕಮ್ಮಿ ಒಂದು 5 ಲಕ್ಷ ರೂಪಾಯಿ ಕೊಡಿಸಿದ್ದೀನಿ ಸರ್. 5 ಲಕ್ಷ ರೂಪಾಯಿ ಹಿಂಗೆ ಸಾಲ ಮಾಡಿ ಹಿಂಗೆ ಕೊಡಿಸಿದ್ವಿ. ಇವನು ಈ ಥರ ನನಗೆ ನಂಬಿಸ್ಬಿಟ್ಟು ಇವತ್ತು ನಾನು ಕೈಯಿಂದ ಬಡ್ಡಿ ಕಟ್ತಾಯಿದ್ದೀನಿ. ಆ ಥರ ಪರಿಸ್ಥಿತಿ ತಂದು ಮಾಡ್ಗವನು. ಇವ್ ನಾನು ಚೀಟಿ ಕಟ್ಟಿ 3 ಲಕ್ಷ ಚೀಟಿ ಕಟ್ಟಿದ್ದೀನಿ. 3 ಲಕ್ಷ ಚೀಟಿಗೆ ದುಡ್ಡು ಬರಬೇಕು. 5 ಲಕ್ಷ ರೂಪಾಯಿ ಕಂಡವ್ರು ತೆಗೆಸ್ಕೊಂಡು ಕೊಟ್ಟು ಇವತ್ತು ಕೊಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಲಾಸ್ಟಿಗೆ ಕಮ್ಮಿ ಅಂದ್ರೂ ಇವಾಗ 3 ತಿಂಗಳಿಂದ ಆಟ ಆಡಿಸ್ತವನೆ. ಇವಾಗ ಅವಾಗ ಅಂದ್ಕೊಂಡು ಹೇಳ್ಕೊಂಡೇ ಬಂದ್ಬಿಟ್ಟ. ಲಾಸ್ಟಿಗೆ ಆಗಲಿಲ್ಲ. ಫೋನ್ ಮಾಡಿದ್ರೆ ಫೋನು ಫುಲ್ ಸಿಮ್ ತೆಗೆದು ಮಾಡಿಬಿಟ್ರು ಸೈಡಲ್ಲಿ. ಚೀಟಿ ವ್ಯವಹಾರ ಅಂತ ಹೋಗಿ ಇವರೆಲ್ಲ ಕೈ ಸುಟ್ಟುಕೊಂಡಿದ್ದಾರೆ. ದುಡಿಮೆಯ ದುಡ್ಡನ್ನ ಕಳೆದುಕೊಂಡು ಬೀದಿಗೆ ಬೀಳುವ ಆತಂಕದಲ್ಲಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸುದ್ದಿ ಮತ್ತಷ್ಟು ಬ್ರೇಕ್ನ ನಂತರ.